ಹಾಯ್ ಫ್ರೆಂಡ್ಸ್, ನಾನು ನಳಿನಿ. ಬನ್ನಿ ಮೆಂತ್ಯ ಚಪಾತಿ ಮಾಡೋಣ. ಒಂದು ಕಟ್ಟು ಮೆಂತ್ಯ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ. ನೀರೆಲ್ಲ ಬಸಿಯೋಕೆ ಹಾಕಿದ್ದೀನಿ. ಒಂದು ಕಡಾಯಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಓಮ್ ಕಾಳು ಹಾಕೋಣ. ಚೆನ್ನಾಗಿ ಚಟ್ಪಟ ಆದಮೇಲೆ ಮೊದಲೇ ತೊಳೆದಿಟ್ಕೊಂಡಿದ್ವಲ್ಲ ಮೆಂತ್ಯ ಸೊಪ್ಪು, ಅದನ್ನು ಹಾಕೋಣ. ಚೆನ್ನಾಗಿ ಫ್ರೈ ಆಗಲಿ. ಇನ್ನೊಂದು ಬೌಲಲ್ಲಿ ಒಂದು ಸ್ವಲ್ಪ ಗೋಧಿ ಹಿಟ್ಟು, ಒಂದು 5 ಜನಕ್ಕೆ 5-6 ಚಪಾತಿ ಆಗೋಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಆಮೇಲೆ ಫ್ರೈ ಮಾಡ್ಕೊಂಡಿದ್ದೆಲ್ಲ ಮೆಂತ್ಯನೂ ಓಮ್ಕಾಳು ಹಾಕಿರೋ ಒಗ್ಗರಣೆ ಎಣ್ಣೆ ಸಮೇತ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸ್ವಲ್ಪ ಬಿಸಿ ಬಿಸಿ ಇದೆ, ಸ್ವಲ್ಪ ತಣ್ಣಗಾಗಲಿ. ನೋಡಿ ತೆಗೆದಾಕ್ತಾಯಿದ್ದೀನಿ. ಬಿಸಿ ಇರೋದ್ರಿಂದ ಸ್ಪೂನಲ್ಲೇ ಕೈ ಆಡಿಸ್ತಾ ಇದ್ದೀನಿ. ತಣ್ಣಗಾಯಿತು. ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ, ಸೊಪ್ಪು ಹಿಟ್ಟು ಜೊತೆ ಮಿಕ್ಸ್ ಆಗೋಂಗೆ. ಚಪಾತಿ ಹಿಟ್ಟು ಥರ ಮೆದ್ದಿಟ್ಬಿಡೋಣ. ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ನೆನೆಯಕ್ಕೆ ಬಿಟ್ಬಿಡೋಣ. ಒಂದು 15 ನಿಮಿಷ ನೆಂದುಬಿಟ್ರೆ ಸಾಫ್ಟ್ ಆಗುತ್ತೆ ಚಪಾತಿ. ನೋಡಿ, ಮೆಂತ್ಯ ಸೊಪ್ಪು ಹಾಕಿ ಮಿಕ್ಸ್ ಮಾಡಿರೋ ಹಿಟ್ಟು ನೋಡಿ ಈ ಥರ ಎಲ್ಲ ಲಟ್ಟಿಸ್ಕೊಂಡ್ಬಿಟ್ಟು ಬಿಸಿ ತವ ಆದಮೇಲೆ ಹಾಕೋಣ. 2 ಕಡೆನೂ ಎಣ್ಣೆ ಅಪ್ಲೈ ಮಾಡಿಕೊಂಡು ಬ್ರಷಲ್ಲಿ. ತುಂಬ ಎಣ್ಣೆನೂ ಬೇಕಾಗಿಲ್ಲ, ಯಾಕಂದರೆ ಆಗಲೇ ಸೊಪ್ಪು ಜೊತೆ ಹಾಕಿದ್ವಿ, ಮೆಂತ್ಯ ಸೊಪ್ಪು ಜೊತೆ ಒಗ್ಗರಣೆ ಸ್ವಲ್ಪ ಎಣ್ಣೆ ಹಾಕಿದ್ದೀವಿ. ಸುಮ್ಮನೆ ಬ್ರಷಲ್ಲಿ ಅಪ್ಲೈ ಮಾಡ್ಕೊಳ್ಳೋಣ, ತುಂಬಾ ಎಣ್ಣೆ ಬೇಡ. ನೋಡಿ ಫ್ರೆಂಡ್ಸ್, ಕೆಂಪು ಚಟ್ನಿ ಮೊಸರು ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್.